ದಿನದಿಂದಕ್ಕೆ ಕುದಿದಿದೆ ನನ್ನ ಅಂತರಾಳದ ಅಗ್ನಿಯ ಜ್ವಾಲೆ. ಸೇಡಿಟ್ಟು ಬೋಗರ್ತಿದೆ ನನ್ನ ಸೇಡಿನ ಸರ್ಪ. ಈ ಸರ್ಪದ ಸೇಡಿನ ಹೊತ್ತಿಗೆ ಸಿಕ್ಕಾಗ ಗೊತ್ತಾಗುತ್ತಿದೆ ಬ್ರಹ್ಮಾಂಡದಲ್ಲಿ ಕಬ್ಬಿಣದ ಕೈರಿಚಿದೆ ಅರ್ಪಟ. ನಾನ್ಯಾರ ಬಂಡರಿ ಪುಂಡ ಈ ಶ್ರೀಮಂತರಿಗೆ ಶತ್ರು. ಈ ಭೂಗತ ಲೋಕದಲ್ಲಿ ದೊರೆ. ಇಪ್ಪತ್ತೈದು ವರ್ಷಗಳ ಹಿಂದೆ ನಾನೊಬ್ಬ ಏನೋ ಇರೋದ ಕೂಸು. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ತಂದೆ ಯಾರು, ನನ್ನ ತಾಯಿ ಯಾರು ನನಗೆ ಒಂದೂ ಗೊತ್ತಿಲ್ಲ. ನನ್ನ ಬಂಧು ಬಳಗ, ನನ್ನವರು ತನ್ನವರು ನನಗೆ ಯಾರೂ ಇಲ್ಲ. ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ಈ ಜಗತ್ತಿಗೆ ರಾಜನಾಗಿದ್ದೇನೆ. ಆ ಸೂರ್ಯಚಂದ್ರರೇ ನನ್ನ ಬಂಧು ಬಳಗ, ಆ ಚುಕ್ಕಿಗಳೇ ನನ್ನ ಹಿತೈಷಿಗಳಾಗಿದೆ ನನ್ನ ಬಾಳು. ನನ್ನ ತಂದೆ ತಾಯಿಗಳು ಎಲ್ಲಾದರೂ ಇದ್ದಿರಬಹುದೇ, ಅಥವಾ ಯಾರ ಕೈಗಳಿಂದ ಸತ್ತಿರಬಹುದೇ? ಹಾಗೇನಾದ್ರೂ ನಡೆದಿದ್ದೆ ಆದ್ರೆ ಆ ಪಂಡ ನನ್ನ ಮಕ್ಕಳು ನನ್ನ ಕೈಯಲ್ಲಿ ಸಿಕ್ಕರೆ ಅವರ ದೇಹವನ್ನು ಬಗೆದು ಅವರ ದೇಹದಿಂದ ಬರಕ್ತವನ್ನು ಕುಡಿದೇ ಬಿಡಾರ ಈಶ್ವರ. ಆದಷ್ಟು ಬೇಗ ಕಂಡು ಹಿಡಿಯಲೇಬೇಕು ಆ ಕಂತ್ರಿನ ಮಕ್ಕಳನ್ನು. ಈ ಧರ್ಮಶ ಗ್ಲಾನಿರ್ಭವತಿ ಭಾರತ ಕಾಲಾಯ ತಸ್ಮೈ ನಮಃ.
ಜೀವನದ ಜೋಕಾಲಿ ಆಡಿ ಅವರ ಜೀವ ತೆಗೆದು ಜೈರಾಜನೆಂದು ಹೆಸರಿಟ್ಟುಕೊಂಡು ಮಹಾರಾಜನೆಂದು ಮೆರೆಯುತ್ತಿರುವೆ ಆ ಸೊಕ್ಕಿನ ಸೋಳೆ ಮಗಳೇ. ಆ ನಿನ್ನ ರಾಜ ಸಿಂಹಾಸನನ್ನು ಧ್ವಂಸ ಮಾಡಿ ನಿನ್ನ ದೌರ್ಜನ್ಯಕ್ಕೆ ತಕ್ಕ ಉತ್ತರ ಕೊಟ್ಟು ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ವಿಶ್ವಜ್ವಾಲೆ ವಿರಾಟನೇ ಅಲ್ಲ. ಏನಂದೆ? ಏಕವಚನದಲ್ಲಿ ಮಾತನಾಡಿದೀಯ? ಬಹುವಚನದಲ್ಲಿ ಮಾತನಾಡಲಿಕ್ಕೆ ಬಾಯಿ ಬರಲಿಲ್ಲ. ಈ ನಿನ್ನ ಬ್ಯೂಟಿ ನೋಡಿ ನನ್ನ ನಿಲ್ಲಿಸಿದವನು ನೀನ್ ಯಾರು? ನಾನ್ಯಾರು? ಕೋಲ್ ಮಿಂಚಿನಂತೆ ಹೊಳೆಯುತ್ತಿರುವ ಈ ನಿನ್ನ ಸೌಂದರ್ಯ, ಯೌವನದ ಹರೆ ಹೊತ್ತುಕೊಂಡ ಬಂದವಳ ನಿನ್ನಂತವಳನ್ನು ನನ್ನ ಪ್ರೇಸಿ ಮಾಡಿಕೊಳ್ಳಬೇಕೆಂದ ಬಂದ ಈ ಕಾಮರಾಜನಿಗೆ ಹೊರಟು ಹೋಗು ಎಂಬ ಮಾತಕ್ಕೆ ಚಿನ್ನ. ಓಹೋ, ನೀವು ನಮ್ಮಣ್ಣನ ಫ್ರೆಂಡ್ ವಿರಾಟ್? ಸಾಧಾರಣ ವಿರಾಟನಲ್ಲ ಜಯಲಕ್ಷ್ಮಿ, ಇಡೀ ವಿಶ್ವದಲ್ಲ ಶ್ರೀಮಂತ ಅನಿಸಿಕೊಂಡಿರುವ ಶ್ರೀಮಂತ ವಿರಾಟ. ಎರಡನೇ, ನನ್ನ ನಿಲ್ಲಿಸಿದ ಕಾರಣ ಹೊಳಿತಿರುವ ಈ ನಿನ್ನ ದೇಹಕ್ಕೆ ದೊರೆಯಾಗುವುದಕ್ಕಾಗಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಬರಿದಾದ ನಿನ್ನ ಬಾಳಿನಲ್ಲಿ ಬೆಳಕಾಗಿ ತಾಳಿ ಇಳಿದ ತಪ್ಪುಲಿ ಅಂತ ತಿರುಗಾಡುತ್ತಿರುವೆ ನಿನಗೆ ತಾಳಿ ಕಟ್ಟಿ ನನ್ನ ಸತಿ ಮಾಡಿಕೊಳ್ಳುವುದೇ ನನ್ನ ಬಲವಾದ ಹಠ. ನಿನ್ನಂತ ತಿರುಬೋಕೆ ನನಗೆ ಜೋಡಿ. ನಾನೇನು ನೀನು ತಿಳಿದುಕೊಂಡಂತ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೊರಟು ಹೋಗು. ಹೊರಟು ಹೋಗಲ್ಲ ಬಂದಿಲ್ಲ ಜಯಲಕ್ಷ್ಮಿ. ಈ ನಿನ್ನ ಯೌವನದ ಹರೆಯದ ಹೊಳೆಯಲ್ಲಿ ಬಿದ್ದು ಹೊರಳಾಡ್ತಿರುವ ನಿನಗೆ ನಿನ್ನ ಶರೀರಕ್ಕೆ ಚೀಚುಮ್ಮನ ಇಟ್ಟು ನನ್ನ ಸಮುದ್ರದಷ್ಟು ಆಸೆಯನ್ನು ಹೊತ್ತು ಬಂದಿದ್ದಾನೆ. ದೊಡ್ಡ ಹಾವಾಗಿ ನೀನು ನನ್ನ ಹತ್ತಿರ ಬಂದ್ರೆ ಹತ್ತಿರಕ್ಕೆ ಹಾರಿ ಬಂದು ನಿನ್ನ ಹರಕು ಮೆಟ್ಟಿನಿಂದ ಹೊಡೆದು ಬುದ್ಧಿ ಹೇಳ್ತಾರೆ ಈ ಸಮಾಜದ ಹೆಣ್ಣು ಮಕ್ಕಳು. ಸಮಾಜದ ಹೆಣ್ಣು ಮಕ್ಕಳು ನನಗೆ ಬುದ್ಧಿ ಹೇಳುವ ಬಂಡ ಹೆಣ್ಣೆ, ಈ ಸಮಾಜದಲ್ಲಿರುವ ಸೊಕ್ಕಿನ ಸೂಳೆರ ಚರಿತ್ರೆ ಹೇಳ್ತೇನೆ ಕೇಳು. ಗಂಡನೇ ದೇವರೆಂದು ಹೇಳಿ ನಿತ್ಯ ಪೂಜೆ ಮಾಡಿ ಸೋಗ ಮಾಡುವ ಸೋಗಲಾಡಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತಾಯಿಗೆ ಹುಷಾರಿല്ലെಂದು ಹೇಳಿ ತವರಿಗೆ ಹೋಗಿ ಬರ್ತೀನಿ ಎಂದು ತಿಳಿ ಹೇಳಿ ಆ ವಯಸ್ಸಿನ ಯುವತರನ ಜೊತೆಗೆ ತೀಟ ತೀರಿಸಿಕೊಳ್ಳುವ ಹಾದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸುಂದರವಾದ ಸಮಾಜದಲ್ಲಿ. ಪತಿಗೆ ಮೋಸ ಮಾಡಿ ಪ್ರಿಯತಮನೊಂದಿಗೆ ಕಾಮದಾಟ ಆಡಿ ಪಾಪದ ಪಿಂಡ ಹೊತ್ತ ಹಾದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡ ಮನೆಯಲ್ಲಿ ಮಲಗಿದ್ರು ಕೂಡ ಮಧ್ಯರಾತ್ರಿ ಸದ್ದಿಳಿದು ಎದ್ದು ಹೋಗಿ ಮಿಂಡನ ಜೊತೆ ಮಲಗಿ ಬರುವ ಹಾದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸುಂದರವಾದ ಸಮಾಜದಲ್ಲಿ. ಎಷ್ಟು ಹಾಡಿ ಹೊಗಳಿದರೂ ಮುಗಿದಿಲ್ಲ ಈ ಸಮಾಜದ ಹೆಣ್ಣು ಮಕ್ಕಳ ಚರಿತ್ರೆ. ಇನ್ನು ಹೇಳ್ಬೇಕಾ? ಈ ನಾಡಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹೀನಾಯವಾಗಿ ಮಾತನಾಡ್ತಿರ್ವಿಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು.
ಅವಳು ಕೂಡ 10 ಜನರಿಗೆ ಸೆರಗಾಸಿ ಹೆತ್ತಿರಬೇಕು. ನೀ ನಿನ್ನ ಹೆಂಡತಿ ಜನ್ಮವನ್ನ ಹೆಣ್ಣೆ, ಪರಶುರಾಮನ ತಾಯಿ ರೇಣುಕಾದೇವಿ ಅಷ್ಟೇ ಪವಿತ್ರವಾದ ನನ್ನ ತಾಯಿಗೆ 10 ಜನರಿಗೆ ಸರಗ ಹಾಸಿ ಆಡುತ್ತಿದ್ದರೆಂದು ಯಾವ ಹುಚ್ಚು ರಂಡೆ ಮುಗಿಯಿತೋ ನಿನ್ನ ಶೀಲದ ಕತೆ. ಮರ್ಯಾದೆಯಿಂದ ಕೈ ಬಿಡಲೇ ಈ ಶ್ರೀಮಂತ ಹುಡುಗಿಯನ್ನು. ನನ್ನ ಪ್ರೇಮ ಪ್ರಳಯ ಆಟದಲ್ಲಿ ಪಕ್ಷಿಯಂತೆ ಅಡ್ಡ ಬಂದವನು ನೀನೇ. ಅವನು ಈ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕುತ್ತಿರುವ ನಿಮ್ಮಂತ ತಾಯಿಗಂಡ್ರ ಕಣ್ಣು ಕೀಳಲು ಬಂದಿರುವ ನಿನ್ನ ಪಾಲಿನ ರಣಧೀರ. ಬರೀ ರಣಧೀರ ಅಷ್ಟೇ ಅಲ್ಲದ ಕರ್ಮದ ಕಾರ್ಯಕ್ಕೆ ಕೈ ಹಾಕುತ್ತಿರುವ ನಿಮ್ಮಂತ ಕಚಡ ನನ್ನ ಮಕ್ಕಳ ರುಂಡ ಕಡಿದು ಇದೇ ರಣರಂಗದಲ್ಲಿ ರಕ್ತ ಹರಿಸಲು ಬಂದಿರುವ ರಣಧೀರ ಈ ಭರತ. ಭರತ, ನಿನ್ನಂತ ರಣರಂಗದಲ್ಲಿ ರಕ್ತ ಹರಿಸುತ್ತೇನೆಂದ ಬಂದ ಎಷ್ಟೋ ರಣಧೀರರನ್ನು ಈ ರುದ್ರಭೂಮಿಯಲ್ಲಿ ಭದ್ರವಾಗಿ ಹೋಗಿದ್ದಾರೆ. ಈ ಬಿಸ ಸರ್ಪ ವಿರಾಟನ ಕೈಯಲ್ಲಿ. ವಿರಾಟ, ವಿಷಕಾರಿ ನೀನಾದರೆ ಗಂಡುಗಾಡನಂತೆ ಹಾರಿ ಬಂದಿರುವನು ಈ ಪುಂಡ ಪುರುಷರ ಗಂಡ. ಮಿಸ್ಟರ್ ವಿರಾಟ್, ಅದೇ ರುದ್ರಭೂಮಿಯಲ್ಲಿ 3 ಅಡಿ 6 ಅಡಿ ಜಾಗ ನಿನ್ನ ಹೆಸರಿನಲ್ಲಿ ಸುಭದ್ರವಾಗಿದೆ. ಈ ಮೀಸ ಸರ್ಪವನ್ನು ಮಶಾನದ ಹಾದಿ ತೋರಿಸಲು ಸಿದ್ಧನಾಗಿ ನಿಂತಿರುವನು ಈ ಗಂಡದಿಯ ಗರುಡ. ಭರತ, ಈ 21ನೇ ಶತಮಾನದಲ್ಲಿ ಮಶಾನದ ಹಾದಿ ತೋರಿಸುತ್ತೇನೆಂದು ನನಗೆ ಎದುರಾಗಿ ನಿಂತರೆ ನಿಂತ ಜಾಗದಲ್ಲಿ ನಿನ್ನ ಎಲೆಗುಂಡಿಗೆ ಗುಂಡಿಡುವುದಕ್ಕಾಗಿ ಅವತಾರ ತಾಳಿ ಬಂದಿದ್ದಾನೆ ಈ ಅವತಾರ ಪುರುಷ ವಿರಾಟ. ವಿರಾಟ, ನಿಮ್ಮಂತ ಅವತಾರ ಪುರುಷರನ್ನು ಇಂತಾಗಿ ಕತ್ತರಿಸಲು ಆ ಶಿವನ ಶಕ್ತಿಯನ್ನು ಪಡೆದು ಬಂದಿದ್ದಾನೆ ಬ್ರಹ್ಮಾಂಡದಲ್ಲಿ ಕೊಬ್ಬಿ ನಿಂತ ಕರಿಚಿರುತ್ತೆ. ನಿನ್ನಲ್ಲಿ ತಾಕತ್ತಿದ್ದರೆ ಬಾರಲೇ ಗಂಡಸಾಗಿ ಮುಂದಕ್ಕೆ. ತಾಕತ್ತು ಅದೇ ತಾಕತ್ತು ನಿನ್ನಲ್ಲಿದ್ದರೆ ಅಂದು ನಿನ್ನ ತಾಯಿ ತಂದೆಯನ್ನು ಕೊಂದು ಹಾಕಿದಾಗ ಎಲ್ಲಿ ಅಡಿಗೆ ಹೋಗಿತ್ತೋ ಈ ನಿನ್ನ ತಾಕತ್ತು. ವಿರಾಟ, ಚಿಕ್ಕವನಿದ್ದಾಗ ಮರೆತ ಹೋದ ನನ್ನ ಕೋರಾತ್ಮಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಬೆಂಕಿ ಹಚ್ಚಿದ್ಯಾ ಮಗನೇ. ನನ್ನ ತಂದೆ ತಾಯಿಯನ್ನು ಕೊಂದವರು ಯಾರೆಂದು ಗೊತ್ತಾದರೆ ನಿನ್ನೆ ಸಾಯಂಕಾಲ ಇದೆ ನಮ್ಮ ಲಕ್ಷ್ಮೀ ದೇವಿ ಗುಡಿ ಮುಂದೆ ಅರಿಕೆ ಮರೆ ಕಡ್ದಂತೆ ಅವನನ್ನು ಓಡಾಡಿಸಿ ಕಡಿದು ಬಲಿಯಾಗಿ ಹರಿದು ಬರುವ ಅವನ ರಕ್ತದಿಂದ ನಾಸ್ತಾನ ಮಾಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಕರಿತಿರುತ್ತೆ ಭರತನೇ ಅಲ್ಲ. ಯಾಕೆ 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 ರಕ್ತ ರಕ್ತ ಎಂದು ನರ ಹರಿದುಕೊಳ್ತೀರಿಯ? ಸುಮ್ಮನೆ ಈ ಸುಂದರಿನ ನನಗೆ ಒಪ್ಪಿಸಿ ರೈಟ್ ಹೇಳು ಇಲ್ಲಿಂದ. ಕಟಕನ ಕೈಯಲ್ಲಿ ಕುರಿಮರಿ ಹೋಗಲು ನಾನೇನು ಶಾಂಡನಲ್ಲ. ಎಂದು ನನಗೆ ಹೋರಾಡಬೇಕೆಂದು ಈ ರಂಗಿರ ನಿರ್ಧಾರ ಕಾಯ್ದರೆ ಇಂಥ 10 ಹೆಣ್ಣು ಮಕ್ಕಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಿಮ್ಮನ್ನೆಲ್ಲ ಮಣ್ಣಲ್ಲಿ ಮುಚ್ಚಿ ನಿಂತು ಮೆಟ್ಟಿ ನಿಲ್ಲುವನು ಈ ರಣ ಯುದ್ಧದಲ್ಲಿ. ಮುಂದೆ ಕವಿ ರಚಿಸಿರುವ ಛಲತೊಟ್ಟ ಚಿರುತಿ ನಾಟಕದಲ್ಲಿ ಖಳನಾಯಕನಾಗಿ ಬಂದು
ಈ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪಿಸಜಾಲಿ ವಿರಾಟನೇ ಅಲ್ಲ. ಬರ್ತೀನಿ ಮಗನೇ. ಹೋಗು ಮಗನೇ ಹೋಗು. ಅದೇ ನಾಟಕದಲ್ಲಿ ಕಥಾನಾಯಕನಾಗಿ ಬಂದು ನಿನ್ನ ಕಥೆ ಮುಗಿಸದಿದ್ದರೆ ನನ್ನ ಹೆಸರು ಬ್ರಹ್ಮಾಂಡದಲ್ಲಿ ಕೊಂಪಿ ನಿಂತ ಕರೀತಿರುತ್ತೆ, ಭರತನೇ ಅಲ್ಲ. ಆ ಕಾಮರಾಜನ ಕೈಯಿಂದ ನನ್ನನ್ನ ಕಾಪಾಡಿದನಿಗೆ ಧನ್ಯವಾದಗಳು. ನೋಡಿ, ನಾನು ದಾರಿಯಲ್ಲಿ ಬರುವಾಗ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ತಡೆಯುವುದು ನನ್ನ ಧರ್ಮ. ನಾನಿನ್ನ ಬರುತ್ತೇನೆ. ಇವನೇ ನನ್ನ ಹೃದಯದ ರಾಜ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. Love is a propose. Love is a God. Love is a good. Love is a better than life. Love is a better than life. ನನಗಾಗಿ ಆತೈವ ನಿನ್ನ ಪಡೆದು ಹೋದದಲ್ಲಿ ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ.
ಇತ್ತು ಕಣಸ. ಹಾಗಾದ್ರೆ ಇವನು ಯಾರು, ಇವನು ಊರು ಯಾವುದು ಅಂತ ಗೊತ್ತೇ ಆಗ್ಲಿಲ್ಲ. ಇರ್ಲಿ, ಮುಂದೆ ಇವನು ಯಾರು ಅಂತ ವಿಚಾರಿಸೋಣ.